ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಯರ್ಸ್ ಲರ್ನ್ ಗುರು ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ಎಕ್ಸೆಲ್ ಸೀರೀಸ್ನ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ. ಅವರೆಲ್ರಿಗೋಸ್ಕರ ಇವತ್ತು ಎಕ್ಸೆಲ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲನೇದಾಗಿ ನಾವು ಮಂತ್ಲಿ ಹೋಮ್ ಬಜೆಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಇದಕ್ಕೆ ನಾನು ಇಲ್ಲಿ ಸೀರಿಯಲ್ ನಂಬರ್, ಎಕ್ಸ್ಪೆನ್ಸಸ್ ಅಮೌಂಟ್, ಇನ್ಕಮ್ ಹಾಗೆ ಸೇವಿಂಗ್ಸ್ ಅನ್ನೋ 4 ಕಾಲಮ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಎಕ್ಸ್ಪೆನ್ಸಸ್ಸಲ್ಲಿ ನೀವೇನು ಖರ್ಚು ಮಾಡ್ತೀರಾ ಆ ಐಟಮ್ಸ್ನ ಲಿಸ್ಟ್ ಔಟ್ ಮಾಡ್ಕೋತೀರಾ. ಎಕ್ಸಾಂಪಲ್, ನೀವು ಮಂತ್ಲಿ ರೇಷನ್ ತೊಗೊಳೋದಾಗಿರ್ಬೋದು, ಬಾಡಿಗೆ ಕಟ್ಟೋದಾಗಿರ್ಬೋದು, ಇಲ್ಲ EMI ಪೇಮೆಂಟ್ ಆಗಿರ್ಬೋದು, ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದನ್ನೆಲ್ಲ ನೀವು ಎಕ್ಸ್ಪೆನ್ಸಸ್ ಕಾಲಮಲ್ಲಿ ಬರ್ಕೋತೀರಾ. ಅದಾದಮೇಲೆ ಎಕ್ಸ್ಪೆನ್ಸಸ್ ಅಮೌಂಟ್, ಯಾವುದಕ್ಕೆ ಎಷ್ಟೆಷ್ಟನ್ನ ಖರ್ಚು ಮಾಡಿದ್ರಿ ಅನ್ನೋದನ್ನು ನೀವು ಎಕ್ಸ್ಪೆನ್ಸಸ್ ಅಮೌಂಟಲ್ಲಿ ಬರೀತೀರಾ. ಅದಾದಮೇಲೆ ಇನ್ಕಮ್, ಈ ತಿಂಗಳಿಗೆ ನೀವು ಎಷ್ಟು ಖರ್ಚು ಮಾಡಬೇಕು ಅಂತ ಇಟ್ಕೊಂಡಿರ್ತೀರ ಆ ಅಮೌಂಟ್ನ ನೀವು ಇನ್ಕಮ್ ಸೆಲ್ಲಲ್ಲಿ ಬರೀತೀರಾ. ಕೊನೆಯದಾಗಿ ಸೇವಿಂಗ್ಸು, ನೀವೇನಾದರೂ ಉಳಿತಾಯ ಮಾಡಿದ್ದೀರಾ ಈ ತಿಂಗಳಲ್ಲಿ ಅನ್ನೋದನ್ನ ನೀವು ಸೇವಿಂಗ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀರಾ. ಇವಾಗ ನಾನು ಫಸ್ಟು ಎಕ್ಸ್ಪೆನ್ಸಸ್ಸಲ್ಲಿ ಏನೇನು ಖರ್ಚು ಮಾಡಿದೆ ಅನ್ನೋದನ್ನ ಬರ್ಕೊಂಡ್ಬಿಡ್ತೀನಿ. ಮೊದಲನೇದು ರೆಂಟ್, ಎರಡನೇದು ನಾನು ರೇಷನ್ ಅಂತ ಬರ್ಕೋತೀನಿ, ಮೂರನೇದು ಮೊಬೈಲ್ ರೀಚಾರ್ಜ್ ಬರ್ಕೊಂಡಿದ್ದೀನಿ, ನಾಲ್ಕನೇದು ಟ್ರಾವೆಲ್ ಬರ್ಕೋತಿದ್ದೀನಿ, ದೆನ್ ಐದನೇದು ಇಲ್ಲಿ ನಾನು ಕರೆಂಟ್ ಬಿಲ್ ಮಾಡ್ಕೊತೀನಿ. ಒಟ್ಟು ನಾನು 5 ಎಕ್ಸ್ಪೆನ್ಸಸ್ಸಲ್ಲಿ ಬರ್ಕೊಂಡಿದ್ದೀನಿ. ರೆಂಟಿಗೆ 6,000 ಅಂತ ಹಾಕ್ಕೋತೀನಿ, ರೇಷನ್ನಿಗೆ 2,300 ಆ್ಯಂಡ್ ಮೊಬೈಲ್ ರೀಚಾರ್ಜ್ಗೆ 299, ಟ್ರಾವೆಲ್ಗೆ 2,600, ಹಾಗೆ ಕರೆಂಟ್ ಬಿಲ್ನ ನಾನು 350 ರೂಪಾಯಿ ಅಂತ ಬರ್ಕೊಂಡಿದ್ದೀನಿ. ಈ ತಿಂಗಳು ಖರ್ಚಿಗೆ ನಾನು ಟೋಟಲ್ ಇನ್ಕಮ್ ಸೆಲ್ಲಲ್ಲಿ ನಾನು 21,000ನ ತಗೊಂಡಿದ್ದೀನಿ. ಇವಾಗ ನಾನು ಈ ತಿಂಗಳಿಗೆ ಎಷ್ಟನ್ನು ಖರ್ಚು ಮಾಡಿದೆ ಅನ್ನೋದನ್ನ ಫಸ್ಟು ಮೊದಲಿಗೆ ಐಡೆಂಟಿಫೈ ಮಾಡ್ಕೊಬೇಕು. ಅದಕ್ಕೆ ಫಾರ್ಮುಲಾ ಬಂದು ಇವಾಗ ನಾನು ಇದನ್ನಷ್ಟು ಕೂಡಬೇಕು ಅಂದರೆ ಸಮ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಬಂದು ಸಮ್ ಓಪನ್ ಬ್ರೇಸ್, ಫಸ್ಟು ಎಕ್ಸ್ಪೆನ್ಸಸ್ ಸೆಲ್ ಅಮೌಂಟ್ ಇಷ್ಟು, ಲಾಸ್ಟ್ ಸೆಲ್ ಎಕ್ಸ್ಪೆನ್ಸಸ್ ಅಮೌಂಟ್ ಅಂದರೆ ರೆಂಟ್ ಸೆಲ್ ಅಡ್ರೆಸ್ ಇಷ್ಟು, ಕರೆಂಟ್ ಬಿಲ್ ಎಕ್ಸ್ಪೆನ್ಸಸ್ ಅಮೌಂಟ್ನ ಇಷ್ಟು ಮಾಡಿದ್ರೆ ನನಗೆ ಟೋಟಲ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟು ಅಂತ ಬರುತ್ತೆ. ಫಸ್ಟ್ ಸೆಲ್ ಅಡ್ರೆಸ್ ಇಷ್ಟು, ಲಾಸ್ಟ್ ಸೆಲ್ ಅಡ್ರೆಸ್ ಮಾಡಿ ಎಂಟರ್ ಮಾಡಿದ್ರೆ ಈ ತಿಂಗಳು ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನೋದು ಗೊತ್ತಾಗುತ್ತೆ. ಈ ತಿಂಗಳಲ್ಲಿ ನಾನು ಒಟ್ಟು 11,549 ರೂಪಾಯಿನ ಖರ್ಚು ಮಾಡಿದ್ದೀನಿ. ನನ್ನ ಇನ್ಕಮ್ ಬಂದು 21,000. ಇವಾಗ ನಾನು ಎಷ್ಟು ಉಳಿತಾಯ ಮಾಡಿದ್ದೀನಿ ಅಂತ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಬಂದು ಓಪನ್ ಬ್ರೇಸ್ ಇನ್ಕಮ್ ಸೆಲ್ ಅಡ್ರೆಸ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಅಮೌಂಟ್ ಮಾಡಿ ಬ್ರೇಸ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ನಿಮ್ಮ ಉಳಿತಾಯ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಈ ತಿಂಗಳ ನನ್ನ ಉಳಿತಾಯ ಬಂದು 9,451. ಇಷ್ಟು ನಿಮ್ಮ ಸೇವಿಂಗ್ಸ್ ಅಮೌಂಟ್ ಆಗಿರುತ್ತೆ. ಇದು ಮಂತ್ಲಿ ಹೋಮ್ ಬಜೆಟ್ ಕ್ಯಾಲ್ಕುಲೇಷನು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ. ಥ್ಯಾಂಕ್ ಯು ಸೋ ಮಚ್.